ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಜೀವನದಲ್ಲಿ ದಾರಿ ಕಾಣ್ತಾ ಇಲ್ಲ. ಯಾವುದೇ ವಿಷಯ ಇರ್ಬೋದು, ಯಾವುದೇ ನಿರ್ಧಾರಗಳಿರ್ಬೋದು. ಕೆಲವೊಂದು ಸಲ ಏನಾಗುತ್ತೆ, ಕೆಲವೊಂದು ನಿರ್ಧಾರಗಳನ್ನ ತಗೊಳ್ಳುವಾಗ ಗೊಂದಲ ಏರ್ಪಡುತ್ತೆ. ಯಾವ ಕಡೆ ಹೋಗಲಿ ಗೊತ್ತಾಗ್ತಾ ಇಲ್ಲ, ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ. ಜೀವನದಲ್ಲಿ ನಮಗೆ ದಾರಿ ಕಾಣ್ತಾ ಇಲ್ಲ ಅಂದಾಗ, ಯಾವುದೇ ವಿಚಾರದಲ್ಲಿ ಕಾಣ್ತಾ ಇಲ್ಲ ಅಂದಾಗ ಈ ಪರಿಹಾರವನ್ನು ಮಾಡಿ. ನಾನೇನು ಹೇಳ್ತೀನಿ ಅಂದರೆ, ಪ್ರತಿ ಶನಿವಾರ ಈ ಪರಿಹಾರವನ್ನು ಕಂಟಿನ್ಯೂ ಮಾಡ್ತಾ ಹೋಗಿ. ಜೀವನದಲ್ಲಿ ದಾರಿನೇ ಕಾಣ್ತಾ ಇಲ್ಲ ಅಂತ ಈ ಒಂದು ಮಾತು ನಿಮ್ಮ ಬಾಯಿನಲ್ಲಿ ಬರಲ್ಲ, ಯಾವ ವಿಷಯದಲ್ಲೂ ಬರಲ್ಲ. ಈ ಪರಿಹಾರನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಇಲ್ಲ ಸರ್ ಇಷ್ಟೇ ದಿನ ಅಂತ ನಮ್ಗೆ ಹೇಳಿ ಅಂದರೆ ಒಂದು 21 ವಾರ ಆದರೂ ನೀವು ಮಾಡ್ತಾ ಹೋಗಿ. ನೀವೇ ಹೇಳ್ತೀರಾ ಈ ಪರಿಹಾರದಲ್ಲಿ ಎಷ್ಟಾ ವಿಷಯಗಳಿದೆ ಅಂತ. ಶನಿವಾರದಂದು ನೀವು ಆಂಜನೇಯನ ದರ್ಶನವನ್ನು ಮಾಡಿ, ಆಂಜನೇಯಗೆ ಒಂದು 5 ಪ್ರದಕ್ಷಿಣೆಯನ್ನು ಮಾಡಿ ಮನೆಗೆ ಬನ್ನಿ, ಸಾಕು. ಸರ್ ಸಿಂಧೂರವನ್ನು ಅರ್ಪಿಸಬೇಕಾ? ಅವಶ್ಯಕತೆ ಇಲ್ಲ. ಆಂಜನೇಯನಿಗೆ ಏನಾದರೂ ಬೆಣ್ಣೆ ಅಲಂಕಾರ ಮಾಡಿಸ್ಬೇಕಾ? ಅವಶ್ಯಕತೆ ಇಲ್ಲ. ಹನುಮಾನ್ ಚಾಲೀಸ್ ಇತ್ಯಾದಿಗಳನ್ನ ಪಠಿಸಬೇಕಾ? ಅವಶ್ಯಕತೆ ಇಲ್ಲ. ತುಂಬ ಸಿಂಪಲ್ ಇದೆಯಲ್ಲ ಸರ್ ಅಂದರೆ, ಇಲ್ಲ. ನೀವು ಮನೆಯಿಂದ ಹೊರಡುವಾಗ ಕಾಲಿಗೆ ಚಪ್ಪಲಿಯನ್ನು ಧರಿಸಿರಬಾರ್ದು. ನಾನು ಗಾಡಿನಲ್ಲಿ ಹೋಗ್ತೀನಿ, ಹೇಗಾದರೂ ಹೋಗಿ, ಒಟ್ಟಿನಲ್ಲಿ ನೀವು ಕಾಲಿಗೆ ಚಪ್ಪಲಿಯನ್ನು ಧರಿಸಿರಬಾರ್ದು. ಬರೀಗಾಲಲ್ಲೇ ಹೋಗಿ ಗುಡಿವರೆಗೂ, ಆಂಜನೇಯನ ಗುಡಿ ಎಷ್ಟೇ ದೂರ ಇರಲಿ ಅಲ್ಲಿಗೆ ಹೋಗಿ ಆಂಜನೇಯನ ದರ್ಶನವನ್ನು ಮಾಡಿ ಬರೀಗಾಲಲ್ಲೇ ಮನೆಗೆ ಬರಬೇಕು. ಈ ಪ್ರಯೋಗವನ್ನು ಶನಿವಾರ ನೀವು ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಈ ದಾರಿ ಕಾಣ್ತಾ ಇಲ್ಲ, ಯಾವುದೇ ಸಮಸ್ಯೆಗಳಿರ್ಬೋದು, ಭವಿಷ್ಯಕ್ಕಿರ್ಬೋದು, ಯಾವುದಕ್ಕೆ ಇರ್ಬೋದು, ದಾರಿ ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ, ದಾರಿ ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ. ದಾರಿಗೆ ಮಾರ್ಗದರ್ಶನ ತೋರಿಸುವಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾರೆ. ಆಂಜನೇಯನ ಮೇಲೆ ಭಾರ ಹಾಕಿ ನಾನು ಹೇಳಿರುವಂಥ ಪರಿಹಾರವನ್ನು ಮಾಡಿ ನೋಡಿ. ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಿದೆ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ.